ಪ್ರೀತಿ ಮಾಯೆ ಹುಷಾರು. ಅವ್ರ ಹೆಂಡತಿ ಅತ್ತೆ ಮಾವ ಕೊಟ್ಟಿದ್ದ ಟಾರ್ಚರಿಂದ ಅವ್ನು ವಿಷ ತೊಗೊಂಡಿದ್ದು. ಅವನು ಇನ್ನೂ ಬಾಳಿ ಬದುಕಬೇಕಾಗಿತ್ತು, ಇನ್ನೂ 33 ವರ್ಷ ಅವನಿಗೆ. ಅವ್ರು ಮಾಡಿದ್ದಿದ್ರಿಂದ ಯಾವಾಗ ಕಂಪ್ಲೇಂಟ್ ಕೊಟ್ಟು ಡೋರಿ ಕೇಸ್ ಮಾಡಿ ತಾಯಿ ಅಕ್ಕ ತಂಗಿ ಆಮೇಲೆ ಅವ್ರ ಅಣ್ಣ ಎಲ್ಲರನ್ನೂ ಎಳೆದು ಸ್ಟೇಷನ್ಗೆ ಕರೆಸ್ತೀರಿ ಅಂತ ಕಂಪ್ಲೇಂಟ್ ಕೊಟ್ಟರು. ಸ್ಟೇಷನ್ ಹತ್ರ ಅವನು ಬಂದ, ಸೈನು ಹಾಕ್ಬಿಟ್ಟು ಹೋದ. ಅವ್ನು ಮಾನ ಮರ್ಯಾದೆಗೆ ಬಿದ್ದು ಮತ್ತು ಮಹಿಳಾ ಸಂಘದವ್ರು ಯಾರೋ ಫೋನ್ ಮಾಡಿದ್ರಂತೆ, ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಮಾನ ಮರ್ಯಾದೆಗೆ ದಿಗಿಲು ಬಿದ್ದು ನಮ್ಮ ಅಕ್ಕ ತಂಗಿರು ನಾವೆಲ್ಲ ಯಾಕೆ ಸ್ಟೇಷನ್ಗೆ ಹೋಗಬೇಕು, ನಾನು ಇದ್ದರೆ ಅಲ್ವಾ ಅಂದ್ಬಿಟ್ಟು ಅವತ್ತು ನೈಟು ಅವ್ನು ಪಾಯ್ಸನ್ ತೊಗೊಂಡು ಇದು ಮಾಡ್ಕೊಂಡಿದ್ದೆ ಸರ್. 5-6 ದಿವಸ ಇದರಲ್ಲಿದ್ದ. ಅವತ್ತು ಹೆಂಡ್ತಿನೇ ಆಗಲಿ ಅವ್ರಿಗೆ ತಂದೆ ತಾಯಿನೇ ಆಗಲಿ ಯಾರೂ ಬಂದಿಲ್ಲ. ಅವನು ಇಡೀ ಕುರುಪೇಟೆಯಲ್ಲೇ ಕೇಳ್ಕೊಳ್ರಿ, ಕೋಲಾರಮ್ಮ ಬಡಾವಣೆಯಲ್ಲಿ ಕೇಳ್ಕೊಳ್ರಿ, ತುಂಬ ಒಳ್ಳೆ ಹುಡುಗ, ನ್ಯಾಯ ಬೇಕಷ್ಟೇ ಸರ್. ಅವ್ರು ಎಲ್ಲಿದ್ದಾರೋ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೂ ಅವ್ನಿಗೆ ಆತ್ಮಕ್ಕೆ ಶಾಂತಿ, ಒಂದು ನ್ಯಾಯ ಸಿಗಲಿ, ನಾವು ಅಷ್ಟೇ ಸರ್ ಕೇಳ್ಕೊಳೋದು. ಜಗಳ ಮನೆ ಅಂದಮೇಲೆ ಸಣ್ಣ ಪುಟ್ಟ ಬರುತ್ತೆ ಸರ್. ಅವಳು ಮೇಯ್ನ್ ಕೆಲ್ಸಕ್ಕೆ ಹೋಗಬೇಕು ಅಂತ ಇದ್ಲು. ಕೆಲ್ಸಕ್ಕೆ ಕಳಿಸೋದು ಅವ್ನಿಗೆ ಇಷ್ಟ ಇರಲಿಲ್ಲ. ಮನೆಯಲ್ಲಿ ತಾಯಿ ಇದ್ದಾರೆ, ಎಳೆ ಮಗು ಇದೆ, ಮಾಡಷ್ಟಿದೆ, ಬೇಡ ಕೆಲಸಕ್ಕೆ ಅಂದರೆ ಅವರು ಹುಡುಗಿ ಇದ್ದಾರೆ ಶಿರೀಶ್ ಅವ್ರ ತಾಯಿ ತಂದೆ ಕೆಲ್ಸಕ್ಕೆ ಕಳಿಸಿದ್ರೇನೆ ಅಂದರು. ಅವ್ರು ಏನೂ ಕೊಟ್ಟಿಲ್ಲ ಸರ್. ನಾವೆಲ್ಲ ನೋಡಿರೋ ಪ್ರಕಾರ ಮದುವೆ ಸಹ ಒಡವೆ ನನ್ನ ಹೆಂಡತಿ ಎಲ್ಲರ ಥರ ಚೆನ್ನಾಗಿರಬೇಕು ಅಂತ ಒಡವೆ ಸಹ ಅವನೇ ಮಾಡ್ಸಾಕ್ತ ಸರ್. 10 ಲಕ್ಷ ಒಡವೆ ಮಾಡ್ಸಾಕ್ತ, ನಾವೆಲ್ಲ ಸಾಕ್ಷಿ. ಮದುವೆ ಅವನೇ ಮಾಡ್ಕೊಂಡ, ಎಲ್ಲರ ಥರ ಚೆನ್ನಾಗಿರಬೇಕು ಅಂದ್ಬಿಟ್ಟು ಮಗುಗೆ ಪ್ರತಿಯೊಂದು ಬೇಕಾದಂಗೆ ಮಾಡ್ದ ಸರ್. ಅದನ್ನು ಅವಳು ಉಳಿಸ್ಕೊಂಡಿಲ್ಲ. ಒಂದೇ ಆಟ, ಕೆಲ್ಸಕ್ಕೆ ಹೋಗಬೇಕು ಅಂತ. ಅವಳು 1 ವರ್ಷ ಅಷ್ಟೇ ಅವನ ಜೊತೆ ಚೆನ್ನಾಗಿದೆ ಸರ್. ಆಮೇಲೆ ಸಣ್ಣ ಪುಟ್ಟ ಅವ್ರ ತಾಯಿ ಮಾತು ಕೇಳ್ಕೊಂಡು ಜಗಳ ಯಾವಾಗೂ ಜಗಳ ಮಾಡ್ತಾನೆ ಇದ್ಲು ಸರ್. ನಾವೆಲ್ಲ ನಮ್ಮ ಮನೆ ಹತ್ರ ಎಲ್ಲ ಡೈಲಿ ಬರ್ತಾಯಿದ್ರು. ಅವ್ನ ಹಸು ಇತ್ತಲ್ವ, ಇದು ತೊಗೊಂಡೋಗೋಕ್ಕೆ ಇಡೀ ಕುರುಪೇಟೆ ಮನೆಗೆ ಬಂದು ಕೇಳಿ ಯಾರಾದರೂ ಹೇಳ್ತಾರೆ, ಅಷ್ಟು ಒಳ್ಳೆ ಹುಡುಗ. ಡೈಲಿ ಬರ್ತಾಯಿದ್ದ. ಹಿಂಗೆ ಹೇಳ್ದಾಗ ನಾವು ಇದು ಸಂಸಾರ 2 ದಿವಸ ಅಡ್ಜಸ್ಟ್ ಮಾಡ್ಕೊತ ನಾವೆಲ್ಲ ಅವ್ನು ತುಂಬ ಅಡ್ಜಸ್ಟ್ ಮಾಡ್ಕೊಂಡ. ಆ ಹುಡುಗಿ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಸರ್. ಅವಳು ಹಾಕಿದ್ದು ಡೌರಿ ಕೇಸ್ ಅಂತೆ ಸರ್, ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು. ಅದರಲ್ಲಿ ಮೇಯ್ನ್ ಎಲ್ಲರ ಹೆಸರು ಕೊಟ್ರಲ್ವ ಅನ್ನೋಟ್ಟು ಅವ್ನು ಜಾಸ್ತಿ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದು ಸರ್. ಡೆತ್ ನೋಟ್ ಬರೆದಿಟ್ಟಿದ್ದಾನೆ. ಅದರಲ್ಲಿ ಯಾರ್ಯಾರ ಹೆಸರು ಎಲ್ಲ ಇದು ಕಂಪ್ಲೇಂಟ್ ಆಗಿದೆ ಸರ್, ಇಲ್ಲಿ ಕೊಟ್ಟಿದ್ದೀರಿ. ಅವ್ರ ತಂದೆ ತಾಯಿ ಶಿರೀಷ ಹೆಸರು, ಯಾರೋ ಅವ್ರ ಅಣ್ಣ ಒಬ್ರು ಇದ್ದಾರೆ, ಅವ್ರ ತಾತ ಪಿಳ್ಳಪ್ಪ ಎಲ್ಲರ ಹೆಸರು ಇದೆ. ಅದು ಕಂಪ್ಲೇಂಟ್ ಮಾಡಿದ್ದೀರಿ ಸರ್. ಸ್ಟೇಷನ್ ಹತ್ರ ಬಂದಿದ್ದು 11-12 ದಿವಸ ಆಯಿತು. ಅವ್ರು ಎಲ್ಲಿದ್ದಾರೆ ಇದು ಮಾಡಿ ಕೇಳಿ ನಮ್ಮ ಹುಡುಗನಿಗೆ ನ್ಯಾಯ ಕೊಡಿಸಿ ಅಂದ್ಬಿಟ್ಟು ಎಲ್ಲರೂ ನಾವು ಬಂದಿರೋದು ಅಷ್ಟೇ ಸರ್. ಇನ್ನೇನು ನಾವು ಅವ್ರ ಆಸ್ತಿ ಬೇಕು ಮತ್ತೊಂದು ಬೇಕು ಅಂತ ಏನೂ ನಾವು ಕೇಳ್ತಾ ಇಲ್ಲ. ನಮ್ಮ ಮಗು ಹೋದ ಮತ್ತೆ ಬರಲ್ಲ. ಅವನ ಆತ್ಮಕ್ಕೆ ಶಾಂತಿ ಬೇಕು. ಅವ್ರು ಎಲ್ಲಿದ್ದಾರೋ ಕರ್ಕೊಂಬಂದು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಷ್ಟೇ ಸರ್ ನಾವು ಕೇಳೋದು. ಬೇರೆ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಮಗು ಇದೆ ಸರ್, ಅದು ಅವ್ರ ವಂಶದ ಮಗು. ಅವ್ನು ಬರ್ತಾನ, ಇವತ್ತಲ್ಲ ನಾಳೆ ಬರಲಿ. ಎಲ್ಲಿದ್ರು ಬೀರೇಶ್ ಮಗು ಅಂತ ಹೇಳ್ತಾರೆ ಹೊರ್ತು ಅವ್ರ ಮಗು ಅಂತ ಹೇಳಲ್ಲ. ಅವ್ನು ಬಂದರೆ ನಾವು ಅವ್ರ ಅಜ್ಜಿ ಆಗಲಿ, ಅವರು ದೊಡ್ಡಪ್ಪ ಇದ್ದಾರೆ, ದೊಡ್ಡಪ್ಪ ಆಗಲಿ ಸಂತೋಷವಾಗಿ ಸ್ವೀಕರಿಸ್ತಾರೆ ಆ ಮಗುನ. ಆ ಮಗುಗೆ ನಾವು ಇದು ಮಾಡಲ್ಲ. ಅದು 1.5 ವರ್ಷ ಮಗುಗೆ ಅಷ್ಟೇ. ಇನ್ನೂ ಅವ್ರು ಮಾಡಿರೋ ಇದಕ್ಕೆ ನಾವು ಮಗುಗೆ ಮಾಡೋಕ್ಕೆ ಇಷ್ಟಪಡಲ್ಲ. ಮಗು ಬರಲಿ, ನಮಗೆ ಸಂತೋಷ. ಅವ್ರ ಅಜ್ಜಿ ಹತ್ರ ಅವ್ರ ಅತ್ತೆದಿರ ಹತ್ರ ಮಗುನೇ ಬಿಡ್ದಂಗೆ ಮಾಡಿದ್ಲು ಸರ್ ಅವ್ರ ಹೆಂಡತಿ. ಹೌದು ಸರ್. ಬಂದಿಲ್ಲ, ಆಸ್ಪತ್ರೆಗೂ ಬಂದಿಲ್ಲ. ಅಟ್ಲೀಸ್ಟ್ ಆಸ್ಪತ್ರೆಗೆ ಬೇಡ, ಮಾನವೀಯತೆ ದೃಷ್ಟಿಯಿಂದ ಹೆಣ ನೋಡೋಕ್ಕೆ ಬಂದಿಲ್ಲ ಹೆಂಡತಿಯಾಗಿ. ಒಂದು ಹೆಂಡತಿ ಅಂದಮೇಲೆ ಎಂಥವಳೇ ಆಗಲಿ ಬಂದೆ ಲಾಸ್ಟು ಮೂಮೆಂಟು ಒಂದು ಮಖ ನೋಡೋಕ್ಕಾದ್ರೂ ಬರಬೇಕಲ್ವಾ. ಅವಳು ಒಂದು ಮಖ ನೋಡೋಕ್ಕೂ ಬಂದಿಲ್ಲ ಅಂದರೆ ಅವಳು ಇನ್ನೇನಕ್ಕೆ ಸರ್. ಬೇಡ, ನೀವು ಏನು ಮಾಡ್ತೀರೋ ಮಾಡಿ, ಎಲ್ಲ ಸೇರಿ ಅವನೊಂದು ಆತ್ಮಕ್ಕೆ ಶಾಂತಿ ಕೊಡಿಸಿ ನ್ಯಾಯ ಕೊಡಿಸಿ ಸರ್. ನಾವು ಮನೆ ಪಕ್ಕದಲ್ಲೇ ಆ ಹುಡುಗಿನ ಮಾಡ್ಕೊಂಡಿರೋದು. 2 ದಿವಸ ಚೆನ್ನಾಗಿದ್ವಿ. ಆಮೇಲೆ 2 ದಿವಸ ನಮ್ಮ ಎಲ್ಲ ನಾವೇ ಇಟ್ಟು ಮಾಡ್ಕೊಂಡ್ರಿ. ಮದುವೆ ಗಿವಿ ಎಲ್ಲ ನಾವೇ ಮಾಡ್ಕೊಂಡ್ರಿ. ನಾವು ಅವ್ರನ್ನ ಕೇಳಿದ್ವಿ, ನಮ್ಮ ಹತ್ರ ಏನೂ ಇಲ್ಲ, ನೀವೇ ಮಾಡ್ಕೋಬೇಕು ಅಂದರು. ನಾವೇ ಮಾಡ್ಕೊಂಡ್ವಿ. 2 ದಿವಸ 1 ವರ್ಷಗೆಲ್ಲ ಚೆನ್ನಾಗಿದ್ದೆ. ಆಮೇಲೆ ನಮ್ಮ ಮನೇಲಿ 2 ದಿನ, ಅವ್ರ ಮನೇಲಿ 2 ದಿನ ಹಿಂಗೆ ಮಾಡ್ತಾಯಿದ್ಲು. ಆಮೇಲೆ ನ್ಯಾಯ ಪಂಚಾಯತಿ ಮಾಡಿದ್ವಿ. ಅವಾಗೂ 2 ದಿನ ನಮ್ಮ ಮನೇಲಿ ಇರುತ್ತೆ, 2 ದಿನ ಅವ್ರ ಮನೆಗೆ ಹೋಗೋದು. ಹಿಂಗೆ ಮಾಡ್ತಾಯಿದ್ಲು. ಸರಿ ಅಂತ ನಾವೇನು ಮಾತಾಡ್ತಾ ಎಲ್ಲ ಕಲ್ತ್ರೆ ಇದ್ವಿ. ಆಮೇಲೆ ದಿನದಿಂದ ಹಂಗೆ ಮಾಡ್ತಾಯಿದ್ಲು. ಮನೆ ಫುಲ್ಲು 3 ತಿಂಗಳಿಗೆ ಅಮ್ಮ ಮನೇಲಿ ತಿನ್ನೋದು, ನಮ್ಮಲ್ಲಿ ಮುಣ್ಗೋದು. ಹುಡುಗಿ ಒಂದು ಮಗ ಇದೆ, ನಮ್ಮ ಮೊಮ್ಮಗ ಇದೆ. ಆ ಮಗನ ಕೂಡ ನಮ್ಮ ಹತ್ರ ಬಿಡ್ತಾಯಿಲ್ಲ. ಹುಡುಗಿ ಬಿಡೋದೇ ಇಲ್ಲ. ಹುಡುಗಿ ಕಿತ್ಕೊಂಡು ಹೋಗ್ತಾ ಇರೋದು. ನಾವು ಅವಾಗೂ ಮಾತಾಡ್ತಾ ಯಾಕಮ್ಮ ನಿನ್ನ ಮಗುನ ತಗೊಂಡು ಹೋಗ್ತಾ ಇದೆಯಾ ಅಂತ ಕೂಡ ನಾವು ಕೇಳಲ್ಲ. ಕೆಲ್ಸಕ್ಕೆ ಹೋಗಬೇಡ ಅಂದಿದ್ದಕ್ಕೆ ಇಷ್ಟು ಮಾಡಿದ್ದ ಹುಡುಗಿ. ಕೆಲ್ಸಕ್ಕೆ ಹೋಗ್ಬೇಡ, ಅಲ್ಲಿ ದುಡಿಯೋದು ಇಲ್ಲೇ ದುಡ್ಕೊಣ ಅಂತೇಳಿ ನಮ್ಮ ಮಗ ಹೇಳಿದ್ದು ನಿಜನೇ. ಅವಳು ನಾನು ಹೋಗೋದೆ ಅಂಥೇಳಿ ಗಂಡ ಮಗ ಗಲಾಟೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ರು ಅಷ್ಟೇ ಸರ್. ಅವ್ರು ಡೈರಿಗೆ ಹೋಗ್ತಾಳೆ. ಹುಡುಗಿ ಡೈರಿಗೆ ಹೋಗ್ತಾಳೆ, ಇವ್ರು ಹಸು ನಾವು ಹಸು ಮೆರೆಸ್ತೀವಿ. ನಮ್ಮ ಹಸುವೆ ಮೆರೆಸ್ತಾ ಇದ್ದು ನಮ್ಮ ಮಗ. ಕೆಲ್ಸ ಗಿಲ್ಸ್ಕೊಂಡು ಹೋಗ್ತಾಯಿದ್ವಿ. ಒಂದು 5 ಹಸು ಇದೆ. ಕೆಲ್ಸಕ್ಕೆ ಹೋಗ್ಬೇಡ ಅನ್ನೋದೇ ರೀಸನ್. ನಾವು
ಮನೆಯಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಳಲ್ಲ, ಬೇಡ. ಮಗು ಚಿಕ್ಕ ಮಗು, ಅಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಮಗುನ ಯಾರು ನೋಡ್ಕೊತಾರೆ ಇದ್ಬಿಟ್ರಿ ಅಂತ ಹೇಳಿದ್ಕ ನ್ಯಾಯ ಪಂಚಾಯತ್ ಎಲ್ಲ ಮಾಡಿ ಹುಡುಗಿ ನಾನು ಹೋಗೋದೆ ಅಂತ ಹೋದ್ರು. ಇಲ್ಲ ಇಲ್ಲ ಅರೇಂಜ್ ಮ್ಯಾರೇಜ್ ಅದನ್ನು ತೀರ್ಕೊಂಡ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕು ಅಷ್ಟೇ, ಇನ್ನೇನು. ನಮ್ಮ ಮಗ ತೀರೋದ್ನಲ್ಲ, ಆ ಹುಡುಗಿನ ಇದ್ ಮಾಡ್ರಿ ಅಷ್ಟೇ. ನಾವು ಅಷ್ಟೇ ಕೇಳ್ತಾ ಇರೋದು. ಇವಾಗ ನನ್ನ ಯಾರು ಸಾಕ್ತಾರೆ? ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಸಿಕ್ಬೇಕು ನಮ್ಮನ್ನ ಯಾರು ಸಾಕೋರಿಲ್ಲ. ವಯಸ್ಸಾದ ತಾಯಿ ಆಸ್ಪತ್ರೆ ಏನ್ಗೂ ಬಂದಿಲ್ಲ ಹುಡುಗಿ, ಮನೆ ಮುಂದೆ ಎತ್ಕೊಂಡೋದು ಕೂಡ ಬಂದಿಲ್ಲ ಹುಡುಗಿ. ನಮ್ಮ ಹೆಸರು ವಿಜಯ ಅಂತೇಳಿ. ಆ ಹುಡುಗಂಗೆ 4 ವರ್ಷ ಆಗಿತ್ತು ಮದುವೆ ಆಗಿ. ಅವಾಗೇನೋ 1 ವರ್ಷ ಹಂಗೆ ಹಿಂಗೆ ಚೆನ್ನಾಗಿದ್ರಂತೆ. ಆಮೇಲೆ ಏನಾಯಿತು ಏನೋ ಹಿಂಗೆ ಎಡಿ ತಿಡಿನಾಗೆ ಇತ್ತು. ಒಂದು ಮಗ ಆಯಿತು. ಅದಕ್ಕೆ ಇವಾಗೇನೋ ಕೆಲ್ಸಕ್ಕೆ ಏನು ಅನಿಸ್ತೋ ಏನೋ ಅವನು ಕೆಲ್ಸಕ್ಕೆ ಬೇಡ ಅಂದ. ನಮ್ಮ ಮನೇಲೇ ಐತೆ, ಮಾಡೋಷ್ಟೈತೆ, ತಿನ್ನೋಷ್ಟೈತೆ, ಬೇಡ ಅಂತ ಹೇಳಿದ್ನು. ನಾವು ಹೋಗಲೇಬೇಕು ಅಂತ ಏನೋ ಒಂದು ವಾರ ಮನೇಲಿದ್ಲು, ಕೆಲ್ಸಕ್ಕೆ ಹೋಗ್ದಿರ ಮನೇಲಿದ್ಲು. ಆಮೇಲೆ ಓದ್ಲು, ನಾನು ಹೋಗಲೇಬೇಕು ಅಂತ. ಇವರೇನು ಮಾತಾಡಲಿಲ್ಲಂತೆ ನಮ್ಮಮ್ಮ ನಮ್ಮ ತಮ್ಮನವರು. ಆ ಮಗುನೂ ಬಿಡ್ತಾ ಇರಲಿಲ್ಲ, ಕಿತ್ಕೊಂಡು ಹೋಗೋದು. ತಾಯಿ ತಂದೆ ಅಂದಮೇಲೆ ಅಜ್ಜಿ ಅಂದಮೇಲೆ ಬೆಮೆ ಇರುತ್ತೆ ಮಗುಗೆ ಎಲ್ಲರಿಗೂ. ಆ ಮಗುನ ಕಿತ್ಕೊಳೋದು ಓಡೋಗೋದು ಅಮ್ಮ ಮನೆಗೆ. ಇವರು ಏನು ಮಾತಾಡ್ತಾ ಇರಲಿಲ್ಲಂತೆ. ಇನ್ನೇನು ಮಾಡೋದು, ಮಾತಾಡ್ತಾನೆ ಇರಲಿಲ್ಲ. ಮೊನ್ನೆ ಎಲ್ಲ ನ್ಯಾಯ ಮಾಡಿದರು. ಅದು ಮೊದಲು ಒಂದು 3 ತಿಂಗಳಲ್ಲಿ ನ್ಯಾಯ ಮಾಡಿದರು. ಅವರು ಬುದ್ಧಿ ಎಲ್ಲ ಹೇಳಿ ಕಳಿಸಿದ್ರು. ಆ ಹುಡುಗಿ ಮಾಡೋ ಕೆಲಸನೇ ಮಾಡಿದ್ಲು. ಅವನು ಅವತ್ತಿಂದ ಮಾತಾಡೋದು ಬಿಟ್ಟಿದ್ದ. ಆ ಹುಡುಗಿ ಹತ್ರ ಯಾರನ್ನೂ ಮಾತಾಡ್ತಾ ಇರಲಿಲ್ಲ. ಏನನ್ನ ಮಾಡ್ಕೊಂಡ್ಲಿ ಆ ಹುಡುಗಿ ಏನೆಲ್ಲ ಇದ್ಕೊಂಡ್ಲಿ ಅಂತ ಅವ್ನು ಮಾತಾಡ್ತಾನೇ ಇರಲಿಲ್ಲ. ಮೊನ್ನೇನೋ ಕೇಸ್ ಹಾಕಿದ್ರಂತೆ ಆ ಹುಡುಗಿ ಮೇಲೆ, ದೋರಿ ಕೇಸು ಅಂತ ಹಾಕಿದ್ದಾರೆ. ಅವನೇನು ಮಾಡಿದ್ನು, ಟೇಷನ್ಗೆ ಬರೋಕ್ಕೆ ಒಂದು ಸ್ವಲ್ಪ ಮುಂಜಾನೆ ನಾವೆಲ್ಲಿ ಹೋಗಲಿಲ್ಲ ಟೇಷನ್ಗೆ, ಎಲ್ಲಿಗೂ ನಾವು ಇವಾಗ ಬಂದಿಲ್ಲ, ಇದೇ ಫಸ್ಟ್ ಬರ್ತಾ ಇರೋದು. ಅದಕ್ಕೆ ಅವನು ಒಂಥರ ಮುಜುಗರ ಬಿದ್ದು ಟೇಷನ್ನಲ್ಲಿ ಏನೋ ಪೊಲೀಸವ್ರು ಏನೋ ಮನೆ ತಗೇನೋ ಬೈದ್ರಂತೆ. ಅದಕ್ಕೆ ಅವನು ಬಂದು ಇದು ಮಾಡಿಕೊಂಡು ಅವತ್ತು ನೈಟ್ಗೆ ನಾನು ಇದ್ರಷ್ಟೇ ತಾನೇ ಅಂದ್ಬಿಟ್ಟು ಪಾಯ್ಸನ್ ಕುಡ್ದಿರೋದು. ಇದು ಮಹಿಳಾ ಸಂಘದವರು ಫೋನ್ ಮಾಡಿದ್ರಂತೆ. ಅವನು ಅದಕ್ಕೆ ಹೋಗಲಿಲ್ಲ. ನಾನು ಎಲ್ಲೋ ಇದ್ದೀನಿ ಬರ್ತೀನಿ ಅಂತ ಹೇಳಿದ್ನು. ಅವತ್ತು ಬುಧವಾರ ಪೊಲೀಸ್ ಸ್ಟೇಷನ್ಗೆಲ್ಲ ಬಂದು ಅದೇ ಅಲ್ಲಿಗೆ ಮಾತಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಬಂದು 2:45 ಏನೋ ಅವ್ನು ಪಾಯ್ಸನ್ ಕುಡ್ದಿರೋದು ನೈಟು. ನಮಗೂ ಗೊತ್ತಿರಲಿಲ್ಲ. ನಮ್ಗೆ 5 ಗಂಟೆ ಮೇಲೆ ಗೊತ್ತಾಯಿತು. ನಾವು ಗುರುವಾರ ಹಾಸ್ಪಿಟ್ಲಿಗೆ ಹಾಕೊಂಡೋಗಿ 8 ದಿನ ಇದ್ರಿ. ಇಲ್ಲಿ SNR ಬಂದ್ರಿ, ಅಲ್ಲಿ ಆಗೋಲ್ಲ ಅಂದರು. ನಾವು ಮಣಿಪಾಲ್ಗೆ ಹಾಕ್ಕೊಂಡೋಗಿ ಅಲ್ಲೊಂದು 4-5 ದಿನ ಇದ್ದು ಅಲ್ಲಿಂದ ದುಡ್ಡೆಲ್ಲ ಸುರಿದ್ಬಿಟ್ಟು ಅವ್ರು ಎತ್ಕೊಂಡು ಹೋಗ್ರಿ, ಇದ್ದಷ್ಟು ದಿನ ಇರಲಿ, ಚಿಕ್ಕ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡು SNR ಬಂದ್ರಿ ಸೋಮವಾರ. ಮಂಗಳವಾರ ಇದ್ದ, ಮಂಗಳವಾರ ನೈಟೇ, ಬುಧವಾರ ನೈಟು 3:15 ತೀರ್ಕೊಂಡ. ಯಾರು ಬರಲಿಲ್ಲ, ಒಂದು ಮಗನ ನೋಡಿಸಿಲ್ಲ, ಅವ್ರ ಫ್ಯಾಮಿಲಿನೇ ಬಂದಿಲ್ಲ. ನಾವು ಕೇಳಿದ್ರಿ ಮಗನ ನೋಡಬೇಕಾ, ಕೇಳಿಲ್ಲ ಅವನು. ನಾವು ಕೇಳಿದ್ದು ಯಾಕಂದರೆ ಬೆಮೆ ಇರುತ್ತೆ ತಂದೆಗೆ, ಬೇಕಾ. ನಮ್ಮ ತಮ್ಮನೂ ಕೇಳ್ದ, ನಮ್ಮ ತಂಗಿನೂ ಕೇಳಿದ್ಲು, ಮಗುನ ನೋಡಿಸ್ಬೇಕಪ್ಪ, ತಂದು ನೋಡಿಸ್ತೀರಿ, ನಾವೇನೋ ಕೇಳ್ಕೊಂಡು ಕರ್ಕೊಂಬಂದು ಮಗುನ ನೋಡಿಸ್ತೀರಿ ಅಂದರೆ ಅವ್ನು ನಮಸ್ಕಾರ ಹಾಕ್ದ. ಬೇಡ ನಮಗೆ ಏನು ಬೇಡ ಅಂತ ನಮಸ್ಕಾರ ಹಾಕ್ದ. ನ್ಯಾಯ ಬೇಕು ಅವನಿಗೆ. ಇವಾಗ ಹುಡುಗಿ ದೊರೆ ಕೇಸ್ ಅಂತ ಕೇಸ್ ಮಾಡಿದ್ಲಲ್ಲ, ಅವನು ಬಂದಲ್ಲ ಪಾಪ, ಮುಜುಗರ ಬಿದ್ದು ಅವ್ನು ನಾವು ಟೇಷನ್ ನಮ್ಮ ಕಡೆ ಎಲ್ಲ ಕೊಟ್ಟಿದ್ರು ಕೇಸು, ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ತಮ್ಮ ಮೇಲೆ. ಪೇಪರ್ ಎಲ್ಲ ಬರ್ದಿಕ್ಕಿದ್ದಾನೆ ಅವನು, ಬರ್ದಿಟ್ಟಿದ್ದಾನೆ. ಅವ್ರ ಹೆಸರುಗಳು ಅವ್ರನಿಂದ ನಂಗೆ ತಾಚಾರ ಆಗಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಅಂತ ಅವ್ನು ಬರ್ದಿಕ್ಕಿದ್ದಾನೆ. ಅವ್ರ ಹೆಸ್ರು, ಅವರ ಹೆಂಡತಿ ಹೆಸರು, ಅವ್ರ ಹೆಸರು ನಾನು ಗುಂಡಪ್ಪ, ಪಿಳ್ಳಪ್ಪ, ಪದ್ಮಮ್ಮ, ಶಿರೀಷ, ರಮೇಶ್. ಶಿರೀಷ ರೀಸನ್ ಏನಿಲ್ಲ, ಮನೇಲೇ ಐತೆ, ನಮ್ಗೆ ಬೇಜಾನ್ ಮಾಡೋಷ್ಟೈತೆ, ತಿನ್ನೋಷ್ಟೈತೆ ಸರ್. ಮಗುನ ನೋಡ್ಕೊಂಡ್ಲಿ, ವಯಸ್ಸಾದ ತಾಯಿ ನೋಡ್ಕೊಳೋದಿರ್ಲಿಲ್ಲ, ಒಂದು ಅಂತ ಕಾಲು ಆಗಲ್ಲ, ಮಗುನ ನೋಡ್ಕೊಂಡ್ಲಿ ಅಂತ ಹೇಳಿರೋದು. ಹುಡುಗಿ ನಾನು ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ಹೋದ್ರು. ಇವ್ರೇನು ಅದೇ ನ್ಯಾಯ ಕೊಡ್ರಿ ಅಂತ 12 ದಿವಸ ಆಯ್ತು ಅವ್ನ ತಿಥಿ ಎಲ್ಲ ಆಗಿ, ಏನು ಕೊಡಿಸ್ರಿ ಅಂತ ನಾವು ಬಂದಿರೋದು ಸರ್, ಅಷ್ಟೇ. ನಾವು ನ್ಯಾಯ ಕೊಡಿಸ್ರಿ ಅಂತ ಬಂದಿದ್ದೀರಿ. ನಮ್ಮ ಮಗು ಒಳ್ಳೆಯವನೇ ಸರ್ ಅಂತ ಎಲ್ಲ ಬೇಕಾದ್ರೆ ಎಷ್ಟು ಜನ 1000 ಜನ ಬೇಕಾದ್ರೂ ಬರುತ್ತಾರೆ ಅವನ ಪರವಾಗಿ ಮಾತಾಡೋದಕ್ಕೆ. ಅವ್ರು ಎಲ್ಲಿದ್ದಾಳೆ